ಒಂದು 2 ಮಾತಾಡ್ತೀನಿ ಅಷ್ಟೇ ನಾನು. ಪ್ರತಿ ವರ್ಷ ಕ್ಲಾರಾ ಜೆಟ್ಕಿನ್ ಅಂತ ಒಬ್ಬ ಹೆಣ್ಮಗಳು, ಅವರು ನ್ಯೂಯಾರ್ಕ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರಿಗೆ ಮಹಿಳಾ ಅಸಮಾನತೆ ಇತ್ತು. ಅಲ್ಲಿ ಹೆಣ್ಣು ಮಕ್ಕಳಿಗೆ ಒಂಥರ, ಗಂಡು ಮಕ್ಕಳಿಗೆ ಒಂಥರ. ಇಲ್ಲಿ ನೋಡಿ ನಾವು ಸನಾತನ ಭಾರತದಲ್ಲೂ ಅದನ್ನೇ ಕಾಣ್ತೀವಿ. ಎಲ್ಲ ಕಡೆನೂ ಮಹಿಳೆಯರೊಂಥರ, ಪುರುಷರಿಗೊಂಥರ, ಎಲ್ಲ ಕಡೆಗೂ ಭೇದ ಭಾವ ಇದೆ. ಅದೇ ರೀತಿ ನಾವು ಹೇಳ್ತೀವಿ ಸುಮ್ಮನೆ, ಯತ್ರ ನಾರ್ಯಂತು ಪೂಜಿಸ್ತೆ ತತ್ರ ರಮಂತೆ ದೇವತಾ. ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ. ಆದರೆ ವಿಶ್ವದಾದ್ಯಂತ ನೀವೆಲ್ಲೇ ನೋಡ್ರಿ, ಹೆಣ್ಣು ಹೆಣ್ಣೆ, ಗಂಡು ಗಂಡೆ. ಅಲ್ಲಿ ಪುರುಷ ಪ್ರಧಾನ ಸಮಾಜ ಅದು, ಪುರುಷರಿಗೆ ಪ್ರಾಧಾನ್ಯತೆ. ಹಾಗಾಗಿ ಅಲ್ಲಿ ಪುರುಷ ಪ್ರಧಾನದ ನಮಗೆ ಹೇಳ್ತಾರೆ, ಸಿದ್ದರಾಮೇಶ್ವರರು ಹೇಳ್ತಾರೆ, ತಾ ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನೇರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುತ್ತಾರೆ ಸೊನ್ನಳ್ಳಿಯ ಸಿದ್ದರಾಮೇಶ್ವರರು. ಇದನ್ನೇ ನಮ್ಮ 12ನೇ ಶತಮಾನದ ಬಸವಾದಿ ಪ್ರಮಥರು ಸಾರಿದ್ದು. ಅವರು ಸಮಾನತೆ, ಲಿಂಗ ಸಮಾನತೆ, ಭ್ರಾತೃತ್ವ ಎಲ್ಲವನ್ನೂ ತಂದುಕೊಟ್ಟವರು 12ನೇ ಶತಮಾನದಲ್ಲಿ. ನಾವು ಈಗ ಹೇಳ್ತೀವಿ, ನಮಗೆ ಹೆಣ್ಣು ಗಂಡು ಸೌಹಾರ್ದತೆ ಬೇಕು, ಲಿಂಗ ಸಮಾನತೆ ಬೇಕು ಅಂತ. ಪರಮೇಶ್ವರ ಅರ್ಧನಾರೀಶ್ವರನಾದ, ತನ್ನ ಸತಿಗೆ ಅರ್ಧ ಶರೀರವನ್ನೇ ಕೊಟ್ಟ, ಗಂಗೆಗೆ ಮುಡಿಯಲ್ಲಿ ಜಾಗ ಕೊಟ್ಟ. ತಾಯಿ ಸರಸ್ವತಿ ಪ್ರಜಾಪಿತ ಬ್ರಹ್ಮನ ನಾಲಿಗೆಯನ್ನೇ ತನ್ನ ಆವಾಸವನ್ನಾಗಿಸಿಕೊಂಡಳು. ವಿಷ್ಣು ಲಕ್ಷ್ಮೀ ಉಳಿದಿಟ್ಟುಕೊಂಡ. ನಾವು ಇವೆಲ್ಲ ಕಥನಗಳನ್ನು ಕೇಳಿದಾಗ ನಮಗೆ ಅನ್ನಿಸುವುದೊಂದೇ, ಇಷ್ಟೆಲ್ಲ ಸ್ಥಾನಮಾನಗಳನ್ನು ಪಡೆದ ಹೆಣ್ಣು ಅದು ಹೇಗೆ ಸ್ಥಾನಮಾನಗಳಿಗೆ ಎರವಾದಳು, ಅದಕ್ಕೆ ಯಾಕೆ ಈ ಬಡಿದಾಡುವ ಪರಿಸ್ಥಿತಿಯ ಹಂತಕ್ಕೆ ಬಂದಳು, ಬದುಕಿನ ಬಂಡಿಯನ್ನು ಪೂರ್ಣ ಸಂಘರ್ಷದಲ್ಲಿಯೇ ಸವಿಸುತ್ತಿದ್ದಾಳೆ ಎಂದಾಗ ಮನಸ್ಸು ಮರಗಟ್ಟುತ್ತದೆ. ಮಹಿಳೆಯರನ್ನು ಎಲ್ಲ ಸ್ತರಗಳಲ್ಲೂ ಮೇಲಕ್ಕೆತ್ತಬೇಕು, ಆಕೆಗೆ ಸಮಾನ ಅವಕಾಶಗಳನ್ನು ನೀಡಬೇಕು, ಆಕೆಯ ಸಾಧನೆಗಳನ್ನು ಗುರುತಿಸಬೇಕು ಎಂಬ ಸದುದ್ದೇಶದಿಂದ 16 ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಒಂದು ಭಾಗವೇ ವಿಶ್ವ ಮಹಿಳಾ ದಿನಾಚರಣೆ. ಈ ಮೂಲಕ ಮಹಿಳೆಯರಿಗೆ ಗೌರವ ಸಲ್ಲಿಸಲಾಗುತ್ತದೆ. ಮಹಿಳೆಯರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಪುರುಷರಷ್ಟೇ ಅಥವಾ ಪುರುಷರಿಗಿಂತ ಮಿಗಿಲಾಗಿ ಕೆಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಆಕೆ ಜೀವ ಜಲವಿದ್ದಂತೆ ಜೀವದಾಯಿನಿಯೂ ಹೌದು ಮಹಿಳೆ. ನಾವು ವಿಶ್ವ ಮಹಿಳಾ ದಿನಾಚರಣೆ, ನನಗೊಂದು ಪ್ರಶ್ನೆ, ದಯವಿಟ್ಟು ತಪ್ಪು ತಿಳ್ಕೊಬಾರ್ದು, ಯಾರ್ದು ತಮಾಷೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾವು ವಿಶ್ವ ಮಹಿಳಾ ದಿನಾಚರಣೆ ಅಂತ ಆಚರಿಸ್ತೀವಿ, ಆದರೆ ವಿಶ್ವ ಪುರುಷ ದಿನಾಚರಣೆ ಎಲ್ಲಾದರೂ ಉಂಟಾ? ಯಾರಾದರೂ ಕೇಳಿದ್ದೀರಾ ಇದ್ರ ಬಗ್ಗೆ? ಇಲ್ಲ. ಯಾಕೆ ಅದರದ್ದು ಅವಶ್ಯಕತೆನೂ ಇಲ್ಲ. ಯಾಕೆಂದ್ರೆ ಇಡೀ 365 ದಿವಸನೂ ಪುರುಷದ ಬಾಳಿಕೆನಲ್ಲೇ ಇರ್ತೀವಿ, ಅವ್ರದ್ರಲ್ಲೇ ಇರ್ತೀವಿ. ಹಾಗಾಗಿ ನಮಗೆ ವಿಶ್ವ ಪುರುಷ ದಿನಾಚರಣೆ ಅಂತ ಅವಶ್ಯಕತೆ ಇಲ್ಲ. ನಾನು ಸಾಕು ಮಾಡ್ತೀನಿ, ನಾನು ಕವನ ಹೇಳ್ತೀನಿ. ಆ ಕವನ ಆಲ್ಮೋಸ್ಟ್ ಎಲ್ಲ ಹೆಣ್ಣು ಮಕ್ಕಳಿಗೂ ಯಾರು ಬೇಕಾದರೂ ಅದನ್ನ ಅರ್ಥೈಸ್ಕೊಳ್ಬಹುದು. ತಮಗೆ ಅದು ಆಚರಣೆಯ ದಿನ ಒಂದು ಕವನವನ್ನು ನಿಮಗೆಲ್ಲರಿಗೂ ಅರ್ಪಿಸ್ತಾ ಇದ್ದೇನೆ. ಅದು ಕವನದ ಶೀರ್ಷಿಕೆ ನನ್ನಮ್ಮ. ನನ್ನ ಅಪ್ಪ ಅಮ್ಮನ ಒಲವಿನ ಬೆಸುಗೆಯಿಂದಲ್ಲವೇ ಈ ಜೀವ ಭುವಿಗಿಳಿದಿದ್ದು, ಜೀವ ಜ್ಯೋತಿ ಪಡೆದದ್ದು. ನನ್ನಪ್ಪ ಅಮ್ಮನ
ಒಲವಿನ ಬೆಸುಗೆಯಿಂದಲ್ಲವೇ ಈ ಜೀವ ಭುವಿಗಿಳಿದಿದ್ದು, ಜೀವಜ್ಯೋತಿ ಪಡೆದದ್ದು. ಹೆಸರಿಲ್ಲದ ಬರೀ ಉಸಿರು ರಕ್ತ ಮಾಂಸಗಳ ಎಳೆಯ ಬೊಮ್ಮಟೆ ವಿಶ್ವಚೇತನವಾಗುವಂಥ ದಾಪುಗಾಲಿಟ್ಟಿತ್ತು. ಎಳೆಯ ಬೊಮ್ಮಟೆ ಬರಿಯ ಉಸಿರು ರಕ್ತ ಮಾಂಸಗಳ ಎಳೆಯ ಬೊಮ್ಮಟೆ ವಿಶ್ವಚೇತನವಾಗುತ್ತ ದಾಪುಗಾಲಿಟ್ಟಿತ್ತು. ನನ್ನಮ್ಮ ಮಹಾಶ್ವೇತೆ, ಲಕ್ಷಣವಂತೆ, ಶುಭ್ರ ಶ್ವೇತ ವಸ್ತ್ರಧಾರಿಣಿ, ಹರಿದ್ರ ಕುಂಕುಮ ಶೋಭಿತೆ, ಸಿರಿಗೌರಿ. ಅಪ್ಪನ ಅಂಗೈಯೊಳಗೆ ನಲುಗಿದ ಅಂದದ ಅರಗಿಣಿ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತಂದವಳು. ಕಡಲಷ್ಟು ಪ್ರೀತಿ ಅವಳೆದೆಯಲ್ಲಿ. ಕಾಲದ ಗಮ್ಮತ್ತು, ಕಣ್ಣಂಚಿನಲ್ಲಿ ಸದಾ ತೊನೆದಾಡುವ ನೀರಹನಿ. ತಾನುಂಡಳೋ ಬಿಟ್ಟಳೋ ಬಲ್ಲವರಾರು. ನಮಗುಣಿಸಿದು ಆರಿ ಅಂಗಾರದ ಮುದ್ದೆ ಚಟ್ನಿ, ಒಣಕಲು ಚೂರು ರೊಟ್ಟಿ. ಅಮ್ಮ ಕೊಟ್ಟ ಕೈ ತುತ್ತು ಅವಳ ಕರುಳ ಬಳ್ಳಿ, ಗರ್ಭದಲ್ಲಿ ಉಣಿಸಿದ ಅಮೃತದಷ್ಟೇ ಸೊಗಸಿತ್ತು. ಕಾರ್ಕೋಟಕ ಹಾಲಾಹಲದಲ್ಲಿ ಮಿಂದೆದ್ದ ನೀಲಕಂಠೆ ನನ್ನಮ್ಮ. ಅವಳ ಸಿರಿಯೊಡಲ ಕಂದಮ್ಮಗಳಿಗೆ ಧಾರೆ ಎರೆದಿದ್ದು ಅಸೀಮ ಜೀವನೋತ್ಸಾಹವನ್ನು. ಹಾಲುಂಡವರೇ ಬದುಕುವುದು ಕಷ್ಟ ಮಗು, ವಿಷವುಂಡವರು ಬದುಕುವರೇ. ವಿಷವುಂಡವರು ಬದುಕುವರೇ. ಬೇಲಿಯೇ ಹೊಲವನ್ನು ಮೇಯುತ್ತದೆ, ನುಂಗಿ ನೊಣೆಯುತ್ತದೆ. ಹುಷಾರು ಎಂದು ಜೀವನದ ಗಮಕವನ್ನು ಕಲಿಸಿದವಳು ನನ್ನಮ್ಮ. ನಡೆ ಶುದ್ಧ ನುಡಿ ಶುದ್ಧವಿದ್ದ ಅಗ್ನಿಕನ್ನಿ. ಮನೆಯ ಗರ್ಭಗುಡಿಯ ಹಣತೆ ಮಿನುಗುವ ನಂದಾದೀಪ ಅವಳು. ಒಡಲಲ್ಲಿ ದಾವಾನಲ ಬಡವಾಗ್ನಿ. ಬದುಕೆಂಬ ಚಕ್ರವ್ಯೂಹ ಭೇದಿಸುವುದ ಹೇಳಿಕೊಟ್ಟವಳು ನನ್ನಮ್ಮ. ಅಭಿಮನ್ಯುವಿನಷ್ಟೇ ಅವಸರದಲ್ಲಿ ಅರೆಬರೆ ಕಲಿತು ಅಡಿಷಡ್ವರ್ಗಗಳ ಸೆರೆಯಲ್ಲಿ ಸಿಲುಕಿ ಕರಗಿ ಕರಟಿ ಹೋದವರು ನಾವು. ಕ್ಷಣಾರ್ಧದಲ್ಲಿ ಕನಸಾಗಿ ಕರ್ಪೂರದಂತೆ ಕರಗಿದವಳು ನನ್ನಮ್ಮ. ಕರ್ಪೂರದಷ್ಟೇ ಘಮ ಅವಳ ಅಪ್ಪುಗೆಯ ಬಿಸುಪು. ಛಲಬಿಡದ ಹೋರಾಟ, ಲೋಕಕ್ಕೆ ಆಕೆ ಹಠಗಾರ್ತಿ, ಛಲಗಾರ್ತಿ. ನಾ ಕಂಡ ನನ್ನಮ್ಮ ಯಾರಿಗೂ ಸೆರೆಗೊಡ್ಡದ, ಕೈ ಚಾಚದ, ಯಾರ ಹಂಗೂ ಬೇಡವೆಂದ ಸ್ವಾಭಿಮಾನಿ. ಜೀವಮಾನಕ್ಕೆ ಸಾಕು ಸಾಕೆನಿಸುವಷ್ಟು ಆದರ್ಶಗಳನ್ನು ಮೊಗೆಮೊಗೆದು ಮೊಯ್ಗೂಡಿಸಿಕೊಂಡ ನಾನು ಅಮ್ಮನಿಂದ. ವಾತ್ಸಲ್ಯ ಮೂರ್ತಿ ನನ್ನಮ್ಮ ನನ್ನಲ್ಲಿ ಎರಕ ಹೊಯ್ದು ಬಿದ್ದಿದ್ದ ಆದರ್ಶಗಳ ಮುಂದಿನ ಪೀಳಿಗೆಗೆ ದಾಟಿಸುತ್ತಿದ್ದೇನೆ. ನನಗೂ ಒಂದು ಶುಭಾಶಯವಿರಲಿ ನಿಮ್ಮಿಂದ. ಹರಿದು ಬಿಂಜಾಳಾಗಿ ತ್ಯಾಪೆ ಹಚ್ಚಿದ ಸೀರೆ, ಬದುಕೆಲ್ಲ ಕಂಬನಿಯ ಕೊಯ್ಲು. ಕಿಸಿದು ಹೋದ ಪಂಚೆ, ತೂತು ಬಿದ್ದ ಬನಿಯನ್ನು, ಬಾಗಿದ ಬೆನ್ನು, ಮೂಳೆ ಚಕ್ಕುಳ. ಕರುಳ ಕಿಡಿ ಬೇಯಬಾರದೆಂದು ಜವಾಬ್ದಾರಿಯ ಹೆಗಲೇರಿಸಿಕೊಂಡ ನನ್ನಪ್ಪ. ಮುಕ್ತತೆಗೆ ಮೂರ್ತಿವೆಂತ ಅಪ್ಪ ಅಮ್ಮನೇರಿದ ಎತ್ತರಕ್ಕೆ ಅವನೇರಲಿಲ್ಲ. ಪುಂಡರೀಕನಿಗಾಗಿ ಅಹೋರಾತ್ರಿ ಕಾದು ಸೋತ ಮಹಾಶ್ವೇತ ನನ್ನಮ್ಮ. ಮಾತೃದೇವೋಭವ, ಪಿತೃದೇವೋಭವ, ಸನಾತನ ಧರ್ಮದ ಸಾರ ಅವರಿಬ್ಬರು. ಈ ಸಂಕೀರ್ಣ ಕಾಲಘಟ್ಟದಲ್ಲಿ ಬಸವಳಿದು ಬೆಂಡಾಗಿ ಲೈಕ್, ಕಾಮೆಂಟ್ಸ್, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾವಳಿಯಲ್ಲಿ ಮುಳುಗಿ ಕಣ್ಣೆದುರಿನ ಅಮ್ಮನನ್ನು ನಿರ್ಲಕ್ಷಿಸುತ್ತಾ, ಬದುಕಿಲ್ಲದ ಅವಳನ್ನು ವೈಭವೀಕರಿಸುತ್ತಾ, ವರ್ಷಕ್ಕೊಮ್ಮೆ ಅವಳು ಸತ್ತ ದಿನವನ್ನು ನೆನೆಯುತ್ತಾ, ಪಾಯಸ ವಡೆಗಳನ್ನು ಮೆಲ್ಲುತ್ತಾ ಜರ್ಜರಿತರಾಗುತ್ತಿದ್ದೇವೆ. ಕ್ಷಮೆ ಇರಲಿ ಅಮ್ಮ. ಮತ್ತದೇ ಮಗಳೆಂಬ ಹಮ್ಮಿನಿಂದ ಮಗಳ ಮೇಲೆ ಅಮ್ಮ ಹರಿಹಾಯಳು ಎಂಬ ಧಾಡಸಿತನದಿಂದ. ಧನ್ಯವಾದಗಳು. ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ಕವಿತೆಯ ಮೂಲಕ ಎಲ್ಲ ಹೆಣ್ಣಿನ ಒಂದು ಜೀವನದ ಒಂದು ಸಾರವನ್ನೇ ನಮಗೆಲ್ಲ ಉಣಬಡಿಸಿದಂತಹ ಶ್ರೀಮತಿ ಗೀತಾ ನಾಗರಾಜ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಅನ್ನಪೂರ್ಣ ಆನಂದ್, ಪ್ರೌಢಶಾಲಾ ಶಿಕ್ಷಕಿ, ಇವರು ಈ ಕಾರ್ಯಕ್ರಮದ ಕುರಿತು 2 ನುಡಿಗಳನ್ನು ಹೇಳಬೇಕಾಗಿ ಕೇಳ್ಕೊತೀನಿ.